ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸಂಧ್ಯಾ ಭಾಸ್ಕರ್ ಶೆಟ್ ಮಾಡುವ ಪ್ರೀತಿಯ ಸುಸ್ವಾಗತಗಳು ತಮ್ಮೆಲ್ಲರಿಗೂ. ಇವತ್ತು ಒಂದು ಹೊಸ ಥರದ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಸ್ಪೆಷಲ್ಲಾಗಿ ಕೂಡ ಯಾರೇ ಗೆಸ್ಟ್ ಬಂದರೂ ಕೂಡ ನೀವು ಮಾಡಿಕೊಡ್ಬೋದು. ಜೊತೆಗೆ ಈಗ ಮಳೆಗಾಲ ಸೀಸನ್ನು, ಇದರಲ್ಲಿ ತುಂಬ ಹೆಚ್ಚಾಗಿ ಬೇಡಿಕೆ ಇರೋವಂಥದ್ರಲ್ಲಿ ಅದು ಬಂದುಬಿಟ್ಟು ಕಳಲೆಯನ್ನು ತುಂಬ ಜನ ಸಾಂಬಾರು, ಪಲ್ಯ ಈ ಥರ ಮಾಡಿಕೊಂಡು ರೆಸಿಪಿನ ಟ್ರೈ ಮಾಡಿರ್ತೀರ. ಆದರೆ ಯಾವತ್ತೂ ವಡೆ ಥರ ಟ್ರೈ ಮಾಡಿರೋದಿಲ್ಲ. ಆದರೆ ಇವತ್ತು ನಾನು ನಿಮಗೆ ಕಳಲೆಯ ವಡೆ ರೆಸಿಪಿಯನ್ನು ಶೇರ್ ಮಾಡ್ತಾಯಿದ್ದೀನಿ. ಒಂದು ಸಲ ಪೂರ್ತಿಯಾಗಿ ವಿಡಿಯೋನ ನೋಡಿ ಏನೆಲ್ಲ ಟಿಪ್ಗಳಿದೆ ಅವುಗಳನ್ನೆಲ್ಲ ಅನುಸರಿಸಿ ತುಂಬ ಕ್ರಿಸ್ಪಿಯಾಗಿ ಹೊರಗಡೆಯಿಂದ ಒಳಗಡೆಯಿಂದ ಸಾಫ್ಟ್ ಆಗಿರೋಂಥ ವಡೆನ ನೀವು ಮನೆಯಲ್ಲಿ ಮಾಡ್ಕೋಬೋದು. ಹಾಗಾದರೆ ಬನ್ನಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ 3 ಹಸಿಮೆಣಸು, ಒಂದು 4ರಿಂದ 5 ಬೆಳ್ಳುಳ್ಳಿ, ಒಂದು ಸಣ್ಣ ಇಂಚಷ್ಟು ಶುಂಠಿನ ಹಾಕಿಬಿಟ್ಟು, ಹಾಗೆ ಒಂದು ಎಸಳು ಆಗೋಷ್ಟು ಕರಿಬೇವನ್ನು ಹಾಕಿಬಿಟ್ಟು, ಹಾಗೆ ಒಂದು 4 ಸ್ಪೂನ್ ಆಗೋಷ್ಟು ಪುಟಾಣಿನ ಹಾಕಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿಗೆ ಫ್ರೈ ಮಾಡಿಟ್ಟಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಏನಿದೆ ಹಾಕ್ಕೋತಾ ಇದ್ದೀವಿ. ಇದು ಬಂದುಬಿಟ್ಟು ಫ್ರೆಂಡ್ಸ್ ನನ್ನ ಅತ್ತಿಗೆಯವರು ಹೇಳಿಕೊಟ್ಟಂಥ ರೆಸಿಪಿ. ತುಂಬಾ ಚೆನ್ನಾಗಿದೆ, ಟೇಸ್ಟ್ ಕೂಡ ತುಂಬಾ ಸೂಪರಾಗಿದೆ. ಒಂದು ಸಲ ನೀವು ಟ್ರೈ ಮಾಡಿ, ನೀವು ಕೂಡ ಹೇಳ್ತೀರಾ ತುಂಬ ಚೆನ್ನಾಗಿದೆ ಅಂತ. ಅಷ್ಟು ಚೆನ್ನಾಗಿದೆ. ಕಳೆಯಲ್ಲಿ ಸಾಂಬಾರು ಅಥವಾ ಪಲ್ಯ ರೆಸಿಪಿನ ಟ್ರೈ ಮಾಡಿರ್ತೀರ ಅಲ್ವಾ, ಆದರೆ ಈ ಥರ ರೆಸಿಪಿ ನೀವು ಟ್ರೈ ಮಾಡಿರಲ್ಲ, ಒಂದು ಸಲ ಟ್ರೈ ಮಾಡಿ. ಈಗ ಇದನ್ನು ಚಟ್ನಿನ ನಾನು ರೆಡಿ ಮಾಡ್ಕೊಂಡಿರೋದು. ವಡೆಗೆ ಚಟ್ನಿ ರೆಸಿಪಿ ರೆಡಿಯಾಗಿದೆ. ಈಗ ನಾವು ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚಟ್ನಿಯನ್ನು ಸ್ವಲ್ಪ ತೆಳು ಮಾಡ್ಕೋತಾ ಇದ್ದೀವಿ. ಈಗ ಕಳಲೆಯನ್ನು ಈ ಥರದ ಒಂದು ಮಿಷನ್ ಸಹಾಯದಿಂದ ನಾವು ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀವಿ. ನೋಡಿ, ಈ ಥರ ಮಿಷನ್ ಸಹಾಯದಿಂದ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ಒಂದು 2 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಅದಕ್ಕಿಂತ ಮೊದಲಾಗಿ ನೀವು ಮಾಡ್ಕೋಬೇಕಾದಂಥ ಒಂದು ಟಿಪ್ ಏನಂದರೆ, ಕಳಲೆಯನ್ನು ತಂದ ನಂತರ ಸಿಪ್ಪೆ ಬಿಡಿಸಿ ಕ್ಲೀನ್ ಮಾಡಿದ ನಂತರ ಸುಮಾರು 3 ದಿನಗಳ ಕಾಲ ದಿನ ನೀರು ಹಾಕಿಬಿಟ್ಟು ಇಟ್ಟು ಮತ್ತೆ ಚೇಂಜ್ ಮಾಡ್ತಾ ಇರಬೇಕು. ಆಗ ಕಹಿ ಅಂಶ ಕಳಲೆಯಲ್ಲಿರೋವಂಥದ್ದು ಪೂರ್ತಿಯಾಗಿ ಹೋಗುತ್ತೆ. ಕನಿಷ್ಠ ಪಕ್ಷ 3 ದಿನನಾದರೂ ನೀವು ನೆನೆಸಬೇಕು. ಈಗ ಇದನ್ನು ಚೆನ್ನಾಗಿ ಬೀಸ್ಕೊಂಡಿದ್ದೀವಿ. ಅಷ್ಟರಲ್ಲಿ ಒಂದು ಮಸಾಲೆನ ರುಬ್ಕೊಂಬರೋಣ ಬನ್ನಿ. ಮಸಾಲೆಗೆ ಇಲ್ಲಿ 1 ಕಪ್ ಆಗೋಷ್ಟು ಕಡಲೆಬೇಳೆನ ನೆನೆಸಿಟ್ಟಿದ್ರು ಒಂದು ಅರ್ಧ ಗಂಟೆ ಮುಂಚೆ. ಹಾಗೆ 1 ಕಪ್ ಆಗೋಷ್ಟು ಅಕ್ಕಿಯನ್ನು ಕೂಡ ನೆನೆಸಿಟ್ಟಿದ್ದೀವಿ, 2 ಕೂಡ ತಣ್ಣೀರಲ್ಲಿ. ಹಾಗೆ ಈರುಳ್ಳಿನ ತೊಗೊಂಡಿದ್ದೀವಿ, ಒಂದು 2 ಕಪ್ಗಿಂತ ಜಾಸ್ತಿ ದೊಡ್ಡ ಈರುಳ್ಳಿ, ಒಂದು 4 ಮೆಣಸು, ಹಾಗೆ ಒಂದು 2 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀವಿ. ಹಾಗೆ ಒಂದು 8ರಿಂದ 10 ಬೆಳ್ಳುಳ್ಳಿ ಎಸಳು, ಹಾಗೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡಿದ್ದೀವಿ. ಜೀರಿಗೆ ರುಬ್ಬೋ ಅವಶ್ಯಕತೆ ಇಲ್ಲ, ಈರುಳ್ಳಿ ಜೊತೆ ಹಾಗೆ ಹಾಕ್ಕೋಬೋದು. ಹಾಗೆ ಚಿಕ್ಕದಾಗಿ ಒಂದು ಸ್ವಲ್ಪ ಕರಿಬೇವನ್ನು ಕಟ್ ಮಾಡಿ ಹಾಕ್ಕೋತಾ ಇದ್ದೀವಿ. ಹಾಗೆ ಈಗ ಮಸಾಲೆಯನ್ನು ರುಬ್ಬೋದಕ್ಕೆ ಏನು ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಮಿಕ್ಸಿ ಜಾರಿಗೆ ಅರಿಶಿಣದ ಪುಡಿನ, ಹಸಿಮೆಣಸು, ತೆಂಗಿನಕಾಯಿ ತುರಿನ ಸ್ವಲ್ಪ ಹಾಕ್ಕೊಂಡಿದ್ದೀವಿ. ತೆಂಗಿನಕಾಯಿ ತುರಿಯಲ್ಲಿ ಆಪ್ಷನಬಲ್, ಬೇಕಿದ್ದರೆ ಮಾತ್ರ ಯೂಸ್ ಮಾಡಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಇದನ್ನು ಗಟ್ಟಿಯಾಗಿ ರುಬ್ಕೊಂಬರೋಣ. ಇದನ್ನು ಸ್ವಲ್ಪ ತರಿಯಾಗಿ ಅಂದರೆ ಗಟ್ಟಿಯಾಗಿ ನೀರು ಸ್ವಲ್ಪ ಮಾತ್ರ ಹಾಕಿ ಈ ಥರ ರುಬ್ಕೊಳ್ಳಿ. ಈಗ ಇದಕ್ಕೆ
ನೆನೆಸಿಟ್ಟಂಥ ಅಕ್ಕಿಯನ್ನು ನಾವು ಈ ಥರ ನೀರು ತೆಗೆದುಬಿಟ್ಟು ಹಾಕೋತಾ ಇದ್ದೀವಿ. ಸುಮಾರು 1 ಕಪ್ ಆಗೋಷ್ಟು ಅಕ್ಕಿ ಇದೆ. ನಾವಿಲ್ಲಿ ಕಡಲೆಯನ್ನು ಸುಮಾರು 3 ಕಪ್ ಆಗೋಷ್ಟು ತೊಗೊಂಡಿರೋದು. 3 ಕಪ್ಪಿಗೆ 1 ಕಪ್ ಅಕ್ಕಿ, 1 ಕಪ್ ಕಡಲೆಬೇಳೆ ಸಾಕಾಗುತ್ತೆ. ಇದನ್ನು ಪೂರ್ತಿಯಾಗಿ ಅಕ್ಕಿ ಹಾಕೊಂಡ ನಂತರ ಇದು ಕೂಡ ಸ್ವಲ್ಪನೇ ನೀರು ಹಾಕಿಬಿಟ್ಟು ತರಿಯಾಗಿ ರುಬ್ಕೊಳ್ಳಿ. ಹಾಗೆ ನೋಡಿ, ಈಗ ತರಿಯಾಗಿ ರುಬ್ಕೊಂಡು ಬಂದಿದ್ದೀವಿ. ಈ ಥರ ಆಗುತ್ತೆ. ಆದ ನಂತರ ನೀವು ಇದಕ್ಕೆ ಕಡಲೆಬೇಳೆಯನ್ನು ಹಾಕ್ಕೊಳ್ಳೋದು, ಹಾಗೆ ಬೆಳ್ಳುಳ್ಳಿಯನ್ನು ಈ ಟೈಮ್ನಲ್ಲಿ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಜೊತೆಗೆ ನೆನೆಸಿಟ್ಟಂಥ ಕಡಲೆಬೇಳೆಯನ್ನು ಹಾಕ್ಕೊಳ್ಳೋಣ. ಕಡಲೆಬೇಳೆಯನ್ನು ಪೂರ್ತಿಯಾಗಿ ಹಾಕಿದ ನಂತರ ಇದಕ್ಕೂ ಕೂಡ ಸ್ವಲ್ಪ ಮಾತ್ರ ನೀರನ್ನು ಹಾಕಿ ರುಬ್ಕೊಳ್ಬೇಕು. ನೋಡಿ, ಈಗ ರುಬ್ಕೊಂಡ್ಬಂದಿದ್ದೀವಿ. ಈ ಥರ ಸ್ವಲ್ಪ ತರಿಯಾಗಿಯೇ ರುಬ್ಕೊಳ್ಳೋ ಅಂಥದ್ದು. ಇದೇ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಸ್ವಲ್ಪ ಗಟ್ಟಿಯಾಗಿ ತುಂಬ ತೆಳುವಾಗಿ ಮಾಡ್ಕೋಬಾರ್ದು. ಈಗ ಇದನ್ನು ಒಂದು ಪಾತ್ರೆಗೆ ನಾವು ಹಾಕ್ಕೋತಾ ಇದ್ದೀವಿ. ಒಂದು ಬೇಸನ್ಗೆ ಇದನ್ನೆಲ್ಲ ಹಾಕ್ಕೋತಾ ಇದ್ದೀವಿ, ರುಬ್ಬಿರೋಂಥ ಮಿಶ್ರಣವನ್ನು. ನೀರೇನು ತುಂಬ ಯೂಸ್ ಮಾಡಬೇಡಿ, ಸ್ವಲ್ಪ ಮಾತ್ರ ನೀರನ್ನ ಹಾಕಿ ರುಬ್ಕೊಳ್ಳಿ. ಈಗ ಏನು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ವಲ್ಲ ಚಿಕ್ಕದಾಗಿ, ಅದನ್ನು ಕೂಡ ಹಾಕ್ಕೋತಾ ಇದ್ದೀವಿ. ಹಾಗೆ ಕರಿಬೇವು ಜೀರಿಗೆ ಕೂಡ ಅದಕ್ಕೆ ಹಾಕಿಟ್ಟಿದ್ವಿ, ಅದನ್ನು ಕೂಡ. ಹಾಗೆ ಬೇಯಿಸಿರೋಂಥ ಕಡಲೆಯನ್ನು ಪೂರ್ತಿಯಾಗಿ ನೀರನ್ನು ಹಿಂಡಿ ತೆಗೆದು ನೋಡಿ ಈ ಥರ ಹಾಕ್ಕೋಬೇಕು. ಸ್ವಲ್ಪ ತಣ್ಣಗಾದ ನಂತರ ಹಾಕ್ಕೊಂಡ್ರೂ ಆಗುತ್ತೆ, ಇಲ್ಲಾಂದರೆ ಈ ಥರ ಜರಡಿ ಹಿಡಿದು ನೀರನ್ನು ಸೋಸ್ಕೊಂಡು ಕಡಲೆಯಿಂದ ಆಮೇಲೆ ನೀವು ಇದನ್ನು ಈ ಥರ ಗಟ್ಟಿಯಾಗಿ ಹಿಂಡಿ ನೀರಿನ ಪಸೆಯನ್ನು ತೆಗೆದುಬಿಟ್ಟು ಹಾಕ್ಕೋಬೋದು. ನಾವಿದಕ್ಕೆ ಉಪ್ಪನ್ನೇನು ಇನ್ನೂ ಹಾಕಿಲ್ಲ. ಈ ಥರ ಗಟ್ಟಿಯಾಗಿ ಹಿಂಡಿ ನೀವು ನೀರಿನ ಪಸೆಯನ್ನು ತಕ್ಕೋಬೇಕಾಗುತ್ತೆ. ಕಳಿಯಲ್ಲಿ ಇನ್ನೂ ವೆರೈಟಿ ಆಫ್ ರೆಸಿಪಿಗಳು ಹಾಕ್ತೀನಿ ಫ್ರೆಂಡ್ಸ್. ಹಾಗಾದರೆ ನೀವು ಆ ಎಲ್ಲ ರೆಸಿಪಿಗಳನ್ನ ನೋಡಬೇಕು, ಟ್ರೈ ಮಾಡಬೇಕು ಅಂತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಕೂಡ ಮಾಡಿ. ಯಾರೆಲ್ಲ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀವಿ. ಹಾಗೆ ಸುಮಾರು ಒಂದು 3 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ನ ಹಾಕ್ತಾಯಿದ್ದೀವಿ. ಹಾಗೆ ಸ್ವಲ್ಪ ಜಜ್ಜಿಟ್ಟಂಥ ಬೆಳ್ಳುಳ್ಳಿಯನ್ನು ಹಾಕ್ಕೋತಾ ಇದ್ದೀವಿ. ಹಾಗೆ ಸ್ವಲ್ಪ ನಿಂಬೆ ರಸ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ನಿಂಬೆ ರಸವನ್ನು ಪೂರ್ತಿಯಾಗಿ ಹಿಂಡ್ಕೊಂಡಿದ್ದೀವಿ. ಈಗ ಇದನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು. ಇದು ಕಲಸಿ ಒಂದು 10 ನಿಮಿಷ ಇಡಬೇಕು, ಈ ಥರ ಏನಿಲ್ಲ ಫ್ರೆಂಡ್ಸ್. ತಕ್ಷಣಕ್ಕೆ ಕಲಸಿ ಬಿಟ್ಕೋಬೋದು. ನಿಮಗೆ ಅಕಸ್ಮಾತ್ ತುಂಬ ತೆಳು ಅನ್ನಿಸ್ತಿದೆ ಅಂತ ಅನಿಸಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಬೇಕಿದ್ರೆ ನೀವು ಮಿಕ್ಸ್ ಮಾಡ್ಕೋಬೋದು, ಅಥವಾ ಕಾರ್ನ್ಫ್ಲವರ್ನೇ ಇನ್ನೊಂದು ಸ್ಪೂನ್ ಹಾಕ್ಕೋಬೋದು. ಖಾರಕ್ಕೆ ಬೇಕಿದ್ರೆ ಹಸಿಮೆಣಸಿನ ಜೊತೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನು ಕೂಡ ನೀವು ಬಳಸ್ಬೋದು. ಈಗ ಇದನ್ನು ಪೂರ್ತಿಯಾಗಿ ನೋಡಿ ಈ ಥರ ಗಟ್ಟಿಯಾಗಿ ಕಲಿಸ್ಕೋಬೇಕು. ಉಂಡೆ ಕಟ್ಟೋ ಹದದಲ್ಲಿ ನೀವು ಕಲಿಸ್ಕೋಬೇಕಾಗತ್ತೆ. ನೋಡಿ ಈ ಥರ ಉಂಡೆ ಕಟ್ಬಿಟ್ಟು ಹಿಂಗೆ ತಟ್ಟೋದಕ್ಕೆ ಬರೋ ಥರ ಕಲಿಸ್ಕೋಬೇಕು. ಈಗ ಒಂದು ಪ್ಯಾನ್ನಲ್ಲಿ ಎಣ್ಣೆನ ಬಿಸಿ ಮಾಡೋಕೆ ಇಟ್ಟಿದ್ದೀವಿ. ನೋಡಿ ಈ ಥರ ಉಂಡೆ ಕಟ್ಟಿ ಈ ಥರ ತಟ್ಕೊಂಡು ಎಣ್ಣೆಗೆ ಹಾಕೋತಾ ಬಂದರೆ ಆಯಿತು.
ಇದೇ ಥರ ಒಂದೊಂದಾಗಿ ಎಲ್ಲವನ್ನು ತಟ್ಕೋತಾ ಹಾಕುವಂಥದ್ದು. ನೋಡಿ ಈ ಥರ ತಟ್ಟಿ ವಡೆ ಶೇಪ್ನಲ್ಲಿ ಮಾಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಕಳಲೆ ತಂದಾಗ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಅದಾದಮೇಲೆ ನೀವು ಈ ರೆಸಿಪಿ ಮಾಡೋದಕ್ಕಾಗಿಯೇ ಕಳಲೆನ ತರ್ತೀರಾ, ಅಷ್ಟು ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ಅಷ್ಟು ತುಂಬಾ ಈಸಿಯಾಗಿ ಕೂಡ ನೀವು ಸಂಜೆ ಟೈಮ್ನಲ್ಲಿ ಸ್ನ್ಯಾಕ್ಸ್ಗೆ ಅಂತ ಮಾಡ್ಕೋಬೋದು. ನೋಡಿ ಈ ಥರ ಎಲ್ಲ ಒಂದೊಂದಾಗಿ ಹಾಕಿದ ತಕ್ಷಣ ಅದನ್ನ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಒಂದು 2 ಸೆಕೆಂಡ್ ನಂತರ ಈ ಥರ ಕಲಸಿ ಮಗ್ಚೆ ಹಾಕ್ಕೋಬೇಕು. ಸ್ಲೋಲಿ ಇದನ್ನು ಮಗ್ಚೆ ಹಾಕ್ಕೊಂಡ್ರೆ ಆಯಿತು. ಇದು ಫುಲ್ಲು ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ 1-2 ಸಲ ತಿರುಗಿಸಿ ಹಾಕೋತಾ ಫ್ರೈ ಮಾಡ್ಕೋಬೇಕು. ಈಗ ಇದು ಆಗಿದೆ. ಈಗ ಇನ್ನೊಂದು ಸಲ ಅದೇ ಥರ ತಟ್ಬಿಟ್ಟು ಬಿಡ್ತಾಯಿದ್ದೀವಿ. ಇವನ್ಗಳನ್ನು ಕೂಡ ಒಂದು ಸಲ ಫ್ರೈ ಮಾಡಿ ತಕ್ಕೊಳ್ಳೋಣ. ಎಣ್ಣೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇರಲಿ, ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಈಗ ಇನ್ನೊಂದು ಸಲನೂ ಹಾಕಾದ ನಂತರ ಚೆನ್ನಾಗಿ ಒಂದು 5 ಸೆಕೆಂಡ್ ಆದರೂ ಫ್ರೈ ಆಗೋದಕ್ಕೆ ಬಿಡಿ. ಹಾಕಿದ ತಕ್ಷಣ ನೀವು ಮಗ್ಚಿದ್ರೆ ವಡೆ ಕಟ್ಟ ಹಾಕುತ್ತೆ. ಹಾಗಾಗಿ ಒಂದು 5 ಸೆಕೆಂಡ್ ಆದ ನಂತರ ನೋಡಿ ಈ ಥರ ಒಂದು ಸೈಡ್ ಸ್ವಲ್ಪ ಕಲರ್ ಬಂದ ನಂತರ ಫ್ರೈ ಮಾಡಿ ತಕ್ಕೊಂಡ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಆಗಿದ್ದಾವೆ ವಡೆಗಳು ಅಂತ. ಈ ರೆಸಿಪಿನ ನೀವು ಕೂಡ ಒಂದು ಸಲ ಮನೇಲಿ ಪಕ್ಕಾ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಇದೇ ಥರ ಈಸಿ ರೆಸಿಪಿಗಳಿಗಾಗಿ ಭುವನಗಿರಿ ಭುವನೇಶ್ವರಿ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೊಸ ರೆಸಿಪಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಬಾಯ್ ಫ್ರೆಂಡ್ಸ್.